ಕರ್ನಾಟಕ ರಾಜ್ಯದ ಬೂತ್ ಲೆವೆಲ್ ಆಫೀಸರ್ಗಳಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಅಮಲಾಪುರ ಗ್ರಾಮದ ಸುನೀಲ್ ಅಂತಕ್ಕಂಥ 45 ವರ್ಷದೊಬ್ಬ ಯುವಕ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಟರಾಜ್ ಅವರು, ತುಮಕೂರಿನ ಗೂಳೂರು ಗ್ರಾಮದ ಭುವನ 26 ವರ್ಷದ ಯುವತಿ, ಈ ಎಲ್ಲರನ್ನೂ SIR ಪ್ರಕ್ರಿಯೆ ಗೊಂದಲದಲ್ಲಿ ಒತ್ತಡಕ್ಕಾಗಿಯೇ ಕರ್ನಾಟಕ ರಾಜ್ಯದಲ್ಲಿ ಆ ಅಧಿಕಾರಿಗಳನ್ನ ಕಳ್ಕೊಂಡಿದ್ದೀವಿ. ಪ್ರಥಮವಾಗಿ ಅವರಿಗೆಲ್ಲ 1 ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಈ ಸಭೆ ಅಂತೇಳಿ ವಿನಂತಿ ಮಾಡ್ತೀನಿ. ನೂರು ಶ್ರೀಧರ್ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಬೇಕೆಂದರೆ ಪ್ರಥಮವಾಗಿ ಅವ್ರಲ್ಲಿ ವಿನಂತಿಸ್ತೀನಿ. SIR ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ವೀರ್ ಸಂಘ್ಲಿ ಅವರು ಹೇಳಿದಂಗೆ ಮತ್ತೀಗ ಶ್ರದ್ಧಾಂಜಲಿ ಅರ್ಪಿಸಿದಂಗೆ 3 ಜನ BLOಗಳ ಆತ್ಮಾಹುತಿ ಇದಕ್ಕಾಗಿದೆ. ಇದು ನಮಗೆ ಅನಿರೀಕ್ಷಿತ ಏನಿಲ್ಲ, ಇದು ನಿರೀಕ್ಷಿತನೇ. ಯಾಕಂದರೆ ಇದಕ್ಕಿಂತ ಮೊದಲು ಬಿಹಾರ್ ಮತ್ತು ಬೆಂಗಾಲಲ್ಲಿ SIR ನಡೆದಾಗ 69 ಜನ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. SIR ಇದು ಯಾಕೆ ಹೀಗಾಗ್ತಿದೆ? ಇದು SIR ಪ್ರಕ್ರಿಯೆನೇ ಅತ್ಯಂತ ಅವೈಜ್ಞಾನಿಕವಾಗಿರುವಂತಹ, ಸಾಕಷ್ಟು ದೋಷಗಳಿಂದ ಕೂಡಿರುವಂತಹ, ದುರುದ್ದೇಶಗಳಿಂದ ಕೂಡಿರುವಂತಹ ಇದು ಪ್ರಕ್ರಿಯೆ ಅನ್ನೋದು ನಮ್ಮ ನಿಲುವು. ಇದೊಂದು ಅಸಂವಿಧಾನಿಕವಾಗಿರುವಂಥದ್ದು, ಅವೈಜ್ಞಾನಿಕವಾಗಿರುವಂಥದ್ದು, ದೋಷಪೂರಿತವಾಗಿರುವಂಥದ್ದು ಮತ್ತು ದುರುದ್ದೇಶಗಳಿಂದ ಕೂಡಿರುವಂಥ ಪ್ರಕ್ರಿಯೆ. ಇಡೀ ದೇಶದ ಎಲ್ಲ ಮತದಾರರ ಮತದ ಹಕ್ಕುಗಳನ್ನು ರದ್ದುಗೊಳಿಸಿ ಮತ್ತೆ ಹೊಸದಾಗಿ ನೋಂದಣಿ ಮಾಡುವಂಥದ್ದು ಸುಲಭವಲ್ಲ. ಅದನ್ನು ಕೂಡ ಜನಸ್ನೇಹಿಯಾಗಿ ಮಾಡ್ದಲೇ ಜನರನ್ನು ಹೊರಗಿಡುವ ಒಂದು ಗುರಿಯೊಂದಿಗೆ ಮಾಡ್ತಾ ಇರುವಂಥದ್ದು ಇದು ಬಹಳ ಒಂದು ಅಕ್ಷಮ್ಯ ಅಪರಾಧ ಇದು. ಸೊ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಪಕ್ಷಗಳು ಸೇರಿ ಒಕ್ಕೊರಳ ಜೊತೆ ವಿರೋಧ ಮಾಡ್ತಾ ಬರ್ತಾಯಿದ್ದೀವಿ. ಬಿಹಾರಲ್ಲಿ SIR ಶುರು ಆದಾಗಲಿಂದನೂ ವಿರೋಧ ಮಾಡ್ತಾ ಬರ್ತಾಯಿದ್ದೀವಿ. ಎಲ್ಲರೂ ಬಿಡಿಯಾಗಿ ನಾವು ವಿರೋಧ ಮಾಡ್ತಾಯಿದ್ವಿ. ಆದರೆ ಕರ್ನಾಟಕದಲ್ಲೂ SIR ಶುರುವಾಗುತ್ತೆ ಅನ್ನೋ ಸೂಚನೆಗಳು ಬಂದ ತಕ್ಷಣವೇ ನಾವೆಲ್ಲರೂ ಒಟ್ಟುಗೂಡಿಸೋಕ್ಕೆ ಶುರು ಮಾಡಿದ್ವಿ. ಏಪ್ರಿಲ್ 2ನೇ ತಾರೀಕು ಶಾಸಕರ ಭವನದಲ್ಲಿ ನಾವೆಲ್ಲರೂ ಕೂಡ ಕೂಡಿ ಒಂದು ಐಕ್ಯ ವೇದಿಕೆಯಲ್ಲಿ ಬಂದ್ವಿ. ಎಲ್ಲರೂ ಸೇರಿ ಒಟ್ಟು ಒಂದು ಐಕ್ಯ ಮಾಡಿ SIR ವಿರೋಧಿ ಕರ್ನಾಟಕ ಅಂತ ಐಕ್ಯ ವೇದಿಕೆ ಮಾಡ್ಕೊಂಡ್ವಿ. ಮತ್ತು ಅವತ್ತಿನೂ ಕೂಡ ಸ್ಪಷ್ಟವಾದ ಹಕ್ಕೊತ್ತಾಯಗಳನ್ನು ನಾವು ಎಲೆಕ್ಷನ್ ಕಮಿಷನ್ಗೂ, ಕೇಂದ್ರ ಚುನಾವಣಾ ಆಯೋಗಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಇಬ್ಬರಿಗೂ ಸತತವಾಗಿ ನಾವು ಬಿಡ್ತಾ ಬರ್ತಾಯಿದ್ದೀವಿ. ಅದರಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮುಖ್ಯವಾಗಿ 3 ಡಿಮ್ಯಾಂಡ್ಗಳನ್ನು ಮತ್ತೆ ನಾವು ಹೇಳಿದ್ದೀವಿ. ಒಂದು, ನಂಬರ್ 1, ಈ ಪ್ರಕ್ರಿಯೆಯನ್ನು ಗಡಿಬಿಡಿಯಲ್ಲಿ ಮಾಡಬಾರ್ದು. ಇದು ಬಹಳ ಒಂದು ಸವಾಲಿನ ಸಂಕೀರ್ಣವಾದಂಥ ಪ್ರಕ್ರಿಯೆ. SIRಗೆ ನಮ್ಮ ವಿರೋಧ ಇದೆ, ಆದರೆ ಈಗ ಸುಪ್ರೀಂ ಕೋರ್ಟ್ ಓಕೆ ಅಂತ ಹೇಳಿದ್ರಿಂದ ಅದನ್ನು ನಾವು ತಡೆಯೋ ಹಕ್ಕಿಲ್ಲ. ಆದರೆ ಇದನ್ನು ಸರಿಯಾಗಿ ಮಾಡಿ, ವ್ಯವಧಾನದ ಜೊತೆ ಒಂದು ನೀತಿಬದ್ಧವಾಗಿ ಮಾಡಿ, ಗಡಿಬಿಡಿಯಲ್ಲಿ ಮಾಡಬೇಡಿ. ಕರ್ನಾಟಕದ ಎಲೆಕ್ಷನ್ಸು ಮುಂದಿದೆ, ಹಾಗಾಗಿ ಕನಿಷ್ಠ 6 ತಿಂಗಳ ಕಾಲಾವಕಾಶ ಇದಕ್ಕೆ ಇರಲೇಬೇಕು ಅಪೀಲಿಗೆ. ಇಷ್ಟು ಗಡಿಬಿಡಿಯಲ್ಲಿ ಮಾಡಬಾರ್ದು ಅನ್ನೋದು ನಂಬರ್ 1. ಎರಡನೆಯದು, ಬೆಂಗಾಲಲ್ಲಿ ಮಾಡಿರುವಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ನ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಳಸಬಾರ್ದು ಅನ್ನುವಂಥದ್ದು ನಮ್ಮದು 2ನೇ ಡಿಮ್ಯಾಂಡು. 3ನೇದಾಗಿ, ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಒಳಗೆ ಸ್ಪಷ್ಟವಾಗಿ ಬರೆಯಲಾಗಿದೆ, ವೋಟರ್ ಲಿಸ್ಟ್ನ ಫೈನಲ್ ಮಾಡೋದಕ್ಕಿಂತ ಮೊದಲು ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನು ಕರೆದು ಬಹಿರಂಗವಾಗಿ ಜನರ ಮುಂದೆ ಓದಿ ಹೇಳಬೇಕು ಇದು ಕರೆಕ್ಟಾಗಿದೆಯಾ ಅಂತ. ಬಹಿರಂಗವಾಗಿ ಮುಕ್ತವಾಗಿ ಜನರಿಂದ ಅಹವಾಲನ್ನು ಸ್ವೀಕರಿಸಿ ತಿದ್ದುಪಡಿ ಮಾಡಬೇಕು. ಬರೀ ಸಾಫ್ಟ್ವೇರ್ನಲ್ಲಿ ಕಂಪ್ಯೂಟರ್ನಲ್ಲಿ ಮಾಡೋ ಕೆಲಸ ಅಲ್ಲ, ಪಬ್ಲಿಕ್ಕಲ್ಲಿ ಮಾಡಬೇಕು. ಈ 3ಅನ್ನು ನೀವು ಕಡ್ಡಾಯವಾಗಿ ಪಾಲಿಸಬೇಕು ಅನ್ನುವ ವಿಚಾರವನ್ನು ನಾವು ಮತ್ತೆ ಅವರಿಗೆ ಹೇಳ್ತಾ ಬಂದಿದ್ದೀವಿ. ಇದಲ್ಲದೇನೂ ಕೂಡ ಇನ್ನೂ 8-10 ಪಾಯಿಂಟ್ಸ್ ಮೇಲೆ ಅವ್ರ ಮೇಲೆ ಇಟ್ಟಿದ್ದೀವಿ. ಆದರೆ ಇದುವರೆಗೆ ಕರ್ನಾಟಕದಲ್ಲಿರುವಂಥ ಸುಮಾರು 200-250 ಮನವಿ ಪತ್ರಗಳು ಹೋಗಿದ್ದಾವೆ. ಅದು ಎಲ್ಲ ಸಂಘಟನೆಗಳಿಂದ, ಸಾಹಿತಿ ಬರಹಗಾರರಿಂದ ಮತ್ತು ಇವನ್ ಸರ್ಕಾರದಿಂದ, ಕ್ಯಾಬಿನೆಟಿಂದ ಹೋಗಿದೆ. ಆದರೆ ಒಂದೇ ಒಂದು ಪತ್ರಕ್ಕೂ ಎಲೆಕ್ಷನ್ ಕಮಿಷನ್ ಇದುವರೆಗೆ ಉತ್ತರ ಕೊಟ್ಟಿಲ್ಲ. ತನ್ನ ನಡವಳಿಕೆಯಲ್ಲಿ ಒಂದು ಸಣ್ಣ ಬದಲಾವಣೆಯೂ ಕೂಡ ಅದು ಮಾಡ್ಕೊಂಡಿಲ್ಲ. ತನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ತಿದೆ. ಅದರ ಪರಿಣಾಮವಾಗಿಯೇ ಈ ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ, ಈ ಒತ್ತಡಗಳು ಸೃಷ್ಟಿಯಾಗಿದ್ದಾವೆ. 3 ಜನರ ಪ್ರಾಣ ಕೂಡ ಇದನ್ನು ಹೋಗಿದೆ. ಇಂಥ ಒಂದು ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಸೊ ಹಾಗಾಗಿ ಈಗ ಇಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗಬೇಕು ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ ನಮ್ಮ ಮುಂದೆ. ಹಾಗಾಗಿ ಇದನ್ನು ನಾವು
ಬರೀ ನಾವು ಸರ್ಕಾರಕ್ಕೆ ಅಥವಾ ಎಲೆಕ್ಷನ್ ಕಮಿಷನ್ಗೆ ಎಷ್ಟೆಷ್ಟು ನಾವು ಬಾಗಿಲು ಬಡಿದ್ರೂ ಕೂಡ ಇದು ಆಗೋದಿಲ್ಲ. ಒಂದು ವಿಶೇಷವಾದ ಹೆಜ್ಜೆನ ಮುಂದೆ ಇಡಬೇಕು ಅನ್ನೋಕ್ಕೋಸ್ಕರ ನಾವು ಹೊಸ ಅಭಿಯಾನವನ್ನು, ನಾಗರಿಕ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಆ ಅಭಿಯಾನದ ಕುರಿತು BT ಲಲಿತಾ ನಾಯಕ್ ಅವರು ಮಾತಾಡಬೇಕು ಮತ್ತು ಅದರ ಲೋಗೋವನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬಂಧುಗಳೇ, ಇವತ್ತೇನು ನಾಗರಿಕ ಮತ ಕಾವಲು ಸಮಿತಿ ಮಾಡ್ತಾ ಇದ್ದೀವಿ, ಇದು ಸರ್ವ ಜನರ ಹಿತಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಮತ್ತು ಬಹಳಷ್ಟು ಜನ ಇದನ್ನು ಒಪ್ಕೊಳ್ತಾ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಬೇಕಾಗಿದೆ. ಇವತ್ತು ಬಹಳ ಕಷ್ಟದಲ್ಲಿ ಈ ಒಂದು ಯೋಜನೆಯಿಂದ ಏನು ಮತಗಣನೆ ನಡೀತಾ ಇದೆ, ಇದರಿಂದ ಲಕ್ಷಾಂತರ ಸಂಖ್ಯೆಯ ಅರ್ಹ ಮತದಾರರು ಇವತ್ತು ತಮ್ಮ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು ಮತ್ತು ಅಲೆಮಾರಿಗಳು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಮತ್ತು ಅನಕ್ಷರಸ್ಥರು. ಅಕ್ಷರಸ್ಥರು ಕೂಡ ಎಷ್ಟೋ ಜನ ಇವತ್ತು ನಾನು ಕೂಡ ಇನ್ನೂ ಭರ್ತಿ ಮಾಡಿಲ್ಲ, ಅದು ಫಿಲಪ್ ಮಾಡೋಕ್ಕೆ ತುಂಬ ಗೊಂದಲ ಇದೆ. ಹಾಗೆಯೇ ಅದಕ್ಕೋಸ್ಕರ ಎಲ್ಲೆಲ್ಲೋ ಕೂತ್ಕೊಂಡು ಗುಂಪಾಗಿ ಜನಗಳು ಕಷ್ಟಪಟ್ಟು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಸಾಧ್ಯ ಆಗಲಾರ್ದಂಥದ್ದಿದೆ. ಅದು ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಅವರು ಈ ಅಲ್ಪಸಂಖ್ಯಾತರು, ದಲಿತರು, ಇವರೆಲ್ಲರೂ ಕೂಡ, ಈ ಮಹಿಳೆಯರು ತಮ್ಮ ಹಕ್ಕನ್ನು ಕಳ್ಕೋಬೇಕು ಅನ್ನೋವಂಥ ಕೆಟ್ಟ ಒಂದು ಉದ್ದೇಶ ಇಟ್ಕೊಂಡೇ ಇದನ್ನು ಅವ್ರು ಮಾಡಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ದರಿಂದ ಕರ್ನಾಟಕದ ಮತದಾರರು, ವಿಶೇಷವಾಗಿ ಈ ದುರ್ಬಲ ಸಮುದಾಯಗಳ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಕರ್ನಾಟಕದ ನಾಗರಿಕ ಸಂಘಟನೆಗಳು ಎಲ್ಲರೂ ಕೂಡ ಸೇರಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಈ ನಾಗರಿಕ ಮತಕಾವಲು ಸಮಿತಿಯನ್ನು ಈ ಹೆಸರಿನಲ್ಲಿ ಇವತ್ತು ನಾವು ಈ ಲೋಗೋನ ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವು ಸಹಕಾರ ಕೊಡಬೇಕು. ಇದು ಎಲ್ಲ ಮಟ್ಟದಲ್ಲೂ, ಜಿಲ್ಲೆಯಿಂದ ಹಿಡಿದು ತಾಲ್ಲೂಕು ಮತ್ತು ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಎಲ್ರಿಗೂ ಕೂಡ ಒಂದು ಅವೇರ್ನೆಸ್ ಹುಟ್ಟಿಸಿ ತಮ್ಮ ಮತದ ಹಕ್ಕನ್ನು ತಾವು ಕಾಯ್ಕೋಬೇಕು ಅನ್ನುವಂಥ ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲ ಕೂಡ ಜೊತೆಯಲ್ಲಿ ನಡೀತಾ ಇದ್ದೀವಿ. ನಮ್ಮ ಸಹಕಾರ ಇರಲಿ ಅಂತ ಬಯಸಿ ನಾನು ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಜನರಿಗೆ ಎದುರಾಗುತ್ತಿರತಕ್ಕ ಸಮಸ್ಯೆಗಳು ಏನದವು, ಅವುಗಳನ್ನ ಪ್ರತಿನಿತ್ಯ ಗ್ರೌಂಡ್ ರಿಪೋರ್ಟ್ ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಿಮಗೆ ಮಾಧ್ಯಮಕ್ಕೆ ಗಮನಕ್ಕೆ ತರತಕ್ಕಂಥ ಪ್ರಮುಖವಾದ ಮೊದಲನೇ ಕೆಲಸವನ್ನು ಈ ಮತಕಾವಲ ಸಮಿತಿ ಮೊದಲನೇದಾಗಿ ಪ್ರಾರಂಭ ಮಾಡ್ತೀವಿ. ಎರಡನೇದು, ಸಾಧ್ಯವಾದಷ್ಟು ಮಟ್ಟಿಗೆ ಜನರ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸಿ ಸೂಕ್ಷ್ಮ ರೀತಿಯಲ್ಲಿ ನೋಂದಾವಣಿ ಮಾಡ್ತಕ್ಕಂಥದಕ್ಕೆ ನೆರವಾಗಲಿಕ್ಕೆ ಏನು ಸಾಧ್ಯ ಅವೆಲ್ಲವನ್ನೂ ಕೂಡ ಆ ಪ್ರಕ್ರಿಯೆಯಲ್ಲಿ ಈ ನಾಗರಿಕ ಮತಕಾವಲು ಸಮಿತಿ ಭಾಗವಹಿಸುತ್ತೆ. ಮೂರನೇದು, ಜನರ ನೆರವಿಗಾಗಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸುವುದಾಗಿ ಹೇಳಿರುವ ಹೆಲ್ಪ್ ಡೆಸ್ಕ್ ಮತ್ತು ಶಾಶ್ವತ ವಾಸ ದೃಢೀಕರಣ ಪತ್ರ ವಿತರಿಸುವ ಪ್ರಕ್ರಿಯೆಗೆ ತಕ್ಷಣ ಕಾರ್ಯರೂಪಕ್ಕೆ ಬರುವಂತೆ ನಿಗಾ ವಹಿಸಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಸಮಿತಿ ಮಾಡುತ್ತೆ. ನಾಲ್ಕನೇದಾಗಿ, ಪ್ರತಿ ಬೂತ್ನಲ್ಲಿರುವ ಅರ್ಹ ಮತದಾರರ ಪಟ್ಟಿ ಮಾಡುವುದು, ನೋಟಿಸ್ ಪಡೆದ ಅರ್ಹ ಮತದಾರರನ್ನು ಗುರುತಿಸಿ ಅವರಿಗೆ ನೆರವು ನೀಡುವುದು, ಮತದಾರರ ಪಟ್ಟಿಯಿಂದ ತೆಗೆದುಹಾಕಲ್ಪಡುವ ಮತದಾರರನ್ನು ಸಂಘಟಿಸಿ ಅವರ ಸೇರ್ಪಡೆಗೆ ಅಗತ್ಯವಾದ ಪ್ರಯತ್ನ ನಡೆಸಿ ನಂತರ ಹೋರಾಟವನ್ನು ರೂಪಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೀವಿ. ಇನ್ನು ಐದನೇದು, ಅರ್ಹ ಮತದಾರರ ರಕ್ಷಣೆಗಾಗಿ ವಿಶೇಷ ಗ್ರಾಮ ವಾರ್ಡ್ ಸಭೆಗಳನ್ನು ಕರೆಯಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ. ಗ್ರಾಮ ಸಭೆಗಳನ್ನು, ವಾರ್ಡ್ ಸಭೆಗಳನ್ನು ಮಾಡಲೇಬೇಕು. ಈಗಾಗಲೇ ನೂರು ಶ್ರೀಧರ್ ಅವರು ಹೇಳಿದಂತೆ ಚುನಾವಣೆಯ ಕಮಿಷನಲ್ಲೇ ಈ ಅಂಶ ಅಡಗಿದೆ. ಗ್ರಾಮ ಸಭೆಗಳನ್ನು ಮಾಡಲಿಕ್ಕೆ ಮುಖಾಮುಖಿಯಾಗಿ ನೈಜ ಮತದಾರನ ಉಳಿಸಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒತ್ತಾಯನ 5 ಅಂಶಗಳನ್ನು ಇಟ್ಟು ಇದೇ ತಿಂಗಳ 8ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ರಾಜ್ಯ ಮಟ್ಟದ ಬೂತ್ ಮಟ್ಟದ ತನಕ
ಇಡೀ ಕರ್ನಾಟಕದಲ್ಲಿ ತರಬೇತಿ ಕಾರ್ಯಗಳನ್ನು ನಡೆಸ್ತೀವಿ. ಸಾವಿರ ಆ ಕಾರ್ಯಕರ್ತರನ್ನು ತಯಾರು ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಕೊಟ್ಟು ಇಡೀ ಕರ್ನಾಟಕದ ಸಮಗ್ರ ನೈಜ ಮತದಾರನ ಉಳಿಸಲಿಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಮತಕಾವಲ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಹಾಗಾಗಿ ಇದು ಕೇವಲ ನಾಗರಿಕ ಮತಕಾವಲ ಸಮಿತಿಯ ಕೆಲಸ ಮಾತ್ರ ಅಲ್ಲ, ಸಮಗ್ರ ಕರ್ನಾಟಕದ ನೈಜ ಮತದಾರನ ಉಳಿಸುವ ಪ್ರಕ್ರಿಯೆಯಲ್ಲಿ ಸಮಸ್ತ ನಾಗರಿಕರು, ಎಲ್ಲ ರಾಜಕೀಯ ಪಕ್ಷಗಳು, ಹಾಗೆಯೇ ಮಾಧ್ಯಮದ ಮಿತ್ರರು ಕೂಡ ಕೈಜೋಡಿಸಿ ಈ ನೈಜ ಮತದಾರನ ಉಳಿಸಲಿಕ್ಕೆ ತಮ್ಮೆಲ್ಲರ ಬೆಂಬಲ ಇರಬೇಕು ಅಂತಕ್ಕಂಥ ಆಶಯವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ನಮಸ್ಕಾರ. ಬಗ್ಗೆ ಭಾಳಷ್ಟು ವಿಷಯಗಳು ಬಂದಿದೆ. ಮೊಟ್ಟಮೊದಲನೇದಾಗಿ ಈ SIR ಪ್ರಕ್ರಿಯೆ ಏನಿದೆ ಇದು ಒತ್ತಡ, ಗೊಂದಲ ಮತ್ತು ಆತಂಕದ ಗೂಡಾಗಿದೆ. ಜೂನ್ 30ನೇ ತಾರೀಕಿಂದ ಪ್ರಾರಂಭ ಆಗಿರುವ ಈ SIR ಪ್ರಕ್ರಿಯೆಯಲ್ಲಿ BLOಗಳ ಮೇಲೆ ಒತ್ತಡ ಇದೆ. ಆದಷ್ಟು ಬೇಗ ಮನೆಗಳಿಗೆ ಎನ್ಯುಮರೇಷನ್ ಫಾರ್ಮ್ ತಲುಪಿಸಬೇಕು ಅಂತ. ಎನ್ಯುಮರೇಷನ್ ಫಾರ್ಮ್ ಕೈಗೆ ಸಿಕ್ಕಿದ ನಂತರ ಅದನ್ನು ಹೇಗೆ ತುಂಬಬೇಕು ಅನ್ನುವಂಥದ್ದು ಆತಂಕ ಜನರಲ್ಲಿದೆ. ಅದರಲ್ಲಿ ಭಾಳಷ್ಟು ಸಮಸ್ಯೆಗಳು, ಸುಮಾರು 20ಕ್ಕೂ ಹೆಚ್ಚು ಸಮಸ್ಯೆಗಳು ಪಟ್ಟಿ ಮಾಡಿದ್ವಿ. ಆದರೆ ಇಲ್ಲಿ ಮಾಧ್ಯಮಗಳ ಮುಂದೆ 4-5 ಸಮಸ್ಯೆಗಳು, ಅದು ಏನು ಬಹಳ ಕಾಮನ್ ಆಗಿದೆ ಜನರ ಮುಂದೆ, ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ BLOಗಳಿಗೆ ಅಥವಾ BLAಗಳಿಗೆ ಸರಿಯಾದ ಟ್ರೈನಿಂಗ್ ಆಗಿಲ್ಲ. ಅದಕ್ಕಾಗಿ ಭಾಳಷ್ಟು BLOಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಫಾರ್ಮ್ಗಳು ಕೊಡೋದಷ್ಟೇ ನಮಗೆ ಗೊತ್ತಿದೆ, ಅದನ್ನು ಹೇಗೆ ತುಂಬಬೇಕು, ಏನು ಮಾಹಿತಿ ಕೊಡಬೇಕು, ಜನರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕಂತ ಯಾವುದೇ ಮಾಹಿತಿ ನಮ್ಮ ಬಳಿ ಇಲ್ಲ ಅಂತ BLOಗಳು ಹೇಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಈ ಮತದಾರರ ಕೈಯಲ್ಲಿ ಸಿಕ್ಕಿರುವಂತಹ ಏನು ಎನ್ಯುಮರೇಷನ್ ಫಾರ್ಮ್ ಏನಿದೆ, ಮತದಾರರು ಭಾಳಷ್ಟು ಆತಂಕದಲ್ಲಿದ್ದಾರೆ. ಯಾವ ಕಾಲಮ್ ಹೇಗೆ ತುಂಬಬೇಕು, ಹೇಗೆ ಬರೀಬೇಕು ಅದು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಚುನಾವಣಾ ಆಯೋಗದಿಂದವೂ ಕೂಡ ಯಾವುದೇ ರೀತಿಯ ಇದರ ಬಗ್ಗೆ ಮಾಹಿತಿ ಆಗಲಿ, ಗೈಡೆನ್ಸ್ ಆಗಲಿ, ವರ್ಕ್ಶಾಪ್ ಆಗಲಿ ಯಾವುದೂ ಕೂಡ ಆಗಿಲ್ಲ. ಸಡನ್ನಾಗಿ ಅನೌನ್ಸ್ ಆಯಿತು, ಜನರ ಕೈಗೆ ಎನ್ಯುಮರೇಷನ್ ಫಾರ್ಮ್ ತಲುಪ್ತಾ ಇದೆ. ಈಗ ಜನ ಆತಂಕದಲ್ಲಿದ್ದಾರೆ. ಇನ್ನು ಮೂರನೇದಾಗಿ ಬೆಂಗಳೂರು ಮತ್ತು ಬಹಳ ದೊಡ್ಡ ಸಿಟಿಗಳಲ್ಲಿ ಜನ ಏನು 3 ತಿಂಗಳು 4 ತಿಂಗಳು ಮನೆ ಶಿಫ್ಟ್ ಆಗಿದೆ. ಅಂಥವರಿಗೆ ಭಾಳಷ್ಟು ಕಡೆ BLOಗಳು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇಲ್ಲ. ಇದು ನಮಗೆ ಗೈಡೆನ್ಸ್ ಏನು ಕೊಡಲಾಗಿದೆ ಅಂದರೆ, ಶಿಫ್ಟ್ ಅಂದ ಕೂಡಲೇ ನೀವು ಶಿಫ್ಟ್ ಅಂತ ಬಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಅಂತ. ಸೊ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ದೊಡ್ಡ ಸಿಟಿಗಳಲ್ಲಿ ಮನೆ ಬದಲಾವಣೆ ಮಾಡುವಂಥದ್ದು ಒಂದು ಸಾಮಾನ್ಯ ಪ್ರಕ್ರಿಯೆ. ಈಗ ನನ್ನ ವೋಟು ಸುಮಾರು ಹಿಂದಿನ ವರ್ಷ ನಾನು ಮನೆ ಚೇಂಜ್ ಮಾಡಿದ್ದು ಆ ಅಡ್ರೆಸ್ಸಿಗಿದೆ, ಆದರೆ ಅನಿವಾರ್ಯದಿಂದ ಮನೆ ಚೇಂಜ್ ಮಾಡಬೇಕಾಯಿತು, ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅಂತಹ ಸಂದರ್ಭದಲ್ಲಿ ಈಗ BLOಗಳು ನಿಮಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗಲ್ಲ, ಶಿಫ್ಟ್ ಅಂತ ಹೇಳಿ ನಾವು ಡಿಲೀಟ್ ಅಂತ ಮಾಡ್ಕೊಳ್ತೀವಿ ಅಂತ. ಸೊ ಇದು ಕೂಡ ಒಂದು ಆತಂಕ ಇದೆ. ಅದೇ ರೀತಿ ಈ ಎನ್ಯುಮರೇಷನ್ ಫಾರ್ಮ್ ತುಂಬುವ ಪ್ರಕ್ರಿಯೆಯಲ್ಲಿ ಈ ಸೊಸೆಗಳು ಎಲ್ಲಿ ಮ್ಯಾಪಿಂಗ್ ಮಾಡಬೇಕು, ಯಾರ ಜೊತೆ ಮ್ಯಾಪಿಂಗ್ ಮಾಡ್ಕೋಬೇಕು, ಇದು ಕೂಡ ದೊಡ್ಡ ಗೊಂದಲ ಇದೆ. ಭಾಳಷ್ಟು BLOಗಳು ಅವರ ಕೆಲಸ ಈಸಿ ಆಗಲಿ ಅಂಥೇಳಿ ಯಾರ್ಯಾರೋ ಜೊತೆ ಅವರಿಗೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ರಿಜೆಕ್ಟ್ ಆಗ್ತದೆ, ನೋಟಿಸ್ ಬರ್ತದೆ. ಅದೇ ರೀತಿ ಈ ಪ್ರೊಜಿನಿ ಮ್ಯಾಪಿಂಗ್ ಏನು 2ನೇ ಕಾಲಮ್ನಲ್ಲಿ ಪ್ರೊಜಿನಿ ಮ್ಯಾಪ್ 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇಲ್ಲ ಅವರು ತಮ್ಮ ಸಂಬಂಧಿಕರ ಜೊತೆ ಮ್ಯಾಪಿಂಗ್ ಮಾಡ್ಕೋಬೋದು ಅಂತ ಚುನಾವಣಾ ಆಯೋಗ ಹೇಳಿದೆ. ಆದರೆ ಆ ಮ್ಯಾಪಿಂಗ್ ಸಂದರ್ಭದಲ್ಲಿ ಸಂಬಂಧದಲ್ಲಿ ಯಾರ ಹೆಸರು ಬರೀಬೇಕು, ಉತ್ತರ ಕರ್ನಾಟಕದ BLOಗಳು ಒಂದು ರೀತಿ ಹೇಳ್ತಾ ಇದ್ದಾರೆ, ದಕ್ಷಿಣ ಕರ್ನಾಟಕದ BLOಗಳು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಈ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಮಾಡಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸಿಗ್ತಾ ಇದ್ದಿಲ್ಲ ಅಥವಾ ನಿಮ್ಮ ಸಂಬಂಧಿಕರ ಹೆಸರು 6 ಸಂಬಂಧಿಕರ ಬಗ್ಗೆ ಹೇಳಲಾಗಿತ್ತು, ಅದೇನು ಸಿಕ್ಕಿಲ್ಲ ಅಂದರೆ ಯಾರ ಜೊತೆಗಾದರೂ ಬೇಕಾದ್ರೆ ನೀವು ಮಾಡ್ಕೋಬೋದು ಅಂತ ಹೇಳ್ತಿದೆ. ಆದರೆ ಆ ಎನ್ಯುಮರೇಷನ್ ಫಾರ್ಮಲ್ಲಿ ಅದನ್ನು ಎಲ್ಲಿ ಸಂಬಂಧವನ್ನು ನಮೂದಿಸಬೇಕು ಅನ್ನುವಂಥದ್ದು ಇದು ಇನ್ನೂ ಕೂಡ ಗೊಂದಲ ಹಾಗೇ ಇದೆ. ಅದೇ ರೀತಿ 2002ರ ಮತದಾರರ ಪಟ್ಟಿಯಲ್ಲಿ ಭಾಳಷ್ಟು ಜನ ಮತದಾರರ ಹೆಸರೇ ಕಾಣ್ತಾ ಇಲ್ಲ. ಅಂಥವ್ರು ಏನು ಮಾಡಬೇಕು, ಹೇಗೆ ತುಂಬಬೇಕು, ಎಲ್ಲಿ ತುಂಬಬೇಕು ಅದು ಕೂಡ ಗೊಂದಲ ಇದೆ. ಇನ್ನು ಭಾಳ ಒಂದು ಸ್ಪಷ್ಟವಾದ ಒಂದು ಉದಾಹರಣೆ, ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಏನು ಮತದಾರರ ಪಟ್ಟಿ 2002ರ ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಕುಮಟಾ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ 139, ಹೊನ್ನಾವರ ತಾಲ್ಲೂಕು ಕರ್ಕಿ ಗ್ರಾಮದ ಮಠದಕೇರಿ, ಈ ಮತದಾನ ಪಟ್ಟಿಯಲ್ಲಿ ಹಲವಾರು ಪುಟಗಳೇ ಕಾಣೆಯಾಗಿದ್ದಾವೆ. ಅದರಲ್ಲಿ ಕ್ರಮ ಸಂಖ್ಯೆ 228ರಿಂದ 319 ತನಕ ಪೇಜ್ಗಳೇ ಕಾಣ್ತಾ ಇಲ್ಲ. ಅದೇ ರೀತಿ 411ರಿಂದ 501 ತನಕ ಪೇಜ್ಗಳು ಕೂಡ ಇದರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೊನೆಯದಾಗಿ
ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಯಲ್ಲಿ ಸುಮಾರಷ್ಟು ಗೊಂದಲಗಳಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ದಾವೆ, ಅಲ್ಲಿ ಹೆಸರು ಬೇರೆ ಇದೆ, ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ, ಜನ ಯಾವುದು ಬರಿಬೇಕು, ಹೇಗೆ ಬರಿಬೇಕು ಅನ್ನುವಂಥದ್ದು ಕೂಡ ಗೊಂದಲಲ್ಲಿದ್ದಾರೆ. ಈ ಥರ ಭಾಳಷ್ಟು ಗೊಂದಲಗಳು ಜನರ ಮುಂದೆ ಇದೆ, BLOಗಳ ಮುಂದೆ ಇದೆ. ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಒತ್ತಡದಲ್ಲಿದ್ದಾರೆ, ಜನ ಒತ್ತಡದಲ್ಲಿದ್ದಾರೆ, BLOಗಳು ಕೂಡ ಒತ್ತಡದಲ್ಲಿದ್ದಾರೆ. ಇದರ ಬಗ್ಗೆ ಚುನಾವಣಾ ಆಯೋಗ ತಕ್ಷಣ ಪತ್ರಿಕೆ ನೀಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. Morning. I would like to just inform the press on behalf of this combined platform, which began way back in March when our work with the government began to press forward on responding to SIR, that we had pressed for certain things, and now we see some of those coming into action as government orders. Not that they are in action, but they have come into being as government orders. As the list that you had been given earlier, to start with, we had pressed for permanent residence certificates or domicile certificates. A government order has been issued on this in order to support the voters, both for what we are asking for these Pakka voter lists through Gram Sabhas, but also to support voters for the SIR process. Second, we had asked for help desks on which a government order has been issued. The help desks were again to support the voter across all panchayats and therefore make the electoral integrity of this country to safeguard it. We now urge the government on these two counts that these should be properly implemented and rolled out so that they are not just left on paper. We want it actually seen in every panchayat for everybody, every voter, because right now the anxiety is very high. As you know, BLOs have their anxiety, but so do voters. Thirdly, and very importantly, where there is no government order, is on the Gram Panchayats, the Gram Sabhas. Now, you can see, you all have been reporting the confusion, the anxiety that is all around since the SIR has started its rollout. Having done a pilot on this, with the acknowledgement of local body officials, this can only aid and strengthen the way our voter roll is done in Karnataka. We strongly urge the government to move forward on this on a priority basis. Without this, the help desk and the permanent residence certificates are not very strong. So we strongly urge that this goes forward as a package, that these three things have to go together. The permanent residence certificates, the help desk, and the Gram Sabhas, the ward and Gram Sabhas, so that we can actually ensure that the SIR is a meaningful exercise for us, but also to be able to be armed with a counter voter list through our Gram Sabhas. Thank you. ಭುವನೇಶ್ವರಿಯ ಆಶೀರ್ವಾದ ಈ 6.7 ಕೋಟಿ ಕರ್ನಾಟಕ ರಾಜ್ಯದ ಜನತೆ ಮೇಲಿರಲಿ ಅಂತ ನಾನು ಹೇಳಿ ಪ್ರಾರಂಭ ಮಾಡ್ತೀನಿ. ಹಲವಾರು ಮಾತಾಡಿದ್ದಾರೆ. ಇದೊಂದು ಮತದಾರ ಪಟ್ಟಿ ಪರಿಷ್ಕರಣೆ ಅನೈತಿಕ, ಅವೈಜ್ಞಾನಿಕ ಹಾಗೂ ಸಂವಿಧಾನ ವಿರೋಧಿ ಅಂತ ನಾವು ಎಲ್ಲ ಒಂದಷ್ಟು ಸಂಸ್ಥೆಗಳು, ಪಕ್ಷಗಳೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡಿ ಇದನ್ನು ವಿರೋಧ ಮಾಡಿಸ್ತಾ ಇದ್ದೀವಿ. ಪ್ರಜಾತಂತ್ರದ ಬುನಾದಿಯನ್ನು ಅಲ್ಲಾಡಿಸ್ತಾ ಇರೋದು, ಅದರ ವಿರೋಧವಾಗಿ ಈ SIR ಪ್ರಾಸೆಸ್ಸು, ಇದ್ರ ವಿರುದ್ಧ ಕಗ್ಗೋಲೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಹೇಳ್ದಂಗೆ ತರಬೇತಿ ಕಾರಾಗೃಹವನ್ನು ನಾವು ರಚಿಸ್ತಾ ಇದ್ದೀವಿ, ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ.
ಎಲ್ಲ ನಾಗರಿಕರು, ಕರ್ನಾಟಕದಲ್ಲಿರೋ ಎಲ್ಲ ನಾಗರಿಕರಲ್ಲೂ ನಾವು ವಿನಂತಿಸ್ಕೊಳ್ಳುತ್ತಾ ಇದ್ದೀವಿ, ದಯವಿಟ್ಟು ಈ ಮತಗಾವಲು ಸಮಿತಿ ಹಾಗೂ ತರಬೇತಿ ಕೇಂದ್ರ, ಎಷ್ಟೋ ಇನ್ನೂ ಗೊಂದಲಗಳಿದೆ ಆ ಫಾರಮಲ್ಲಿ ಫಿಲಪ್ ಮಾಡೋದು, ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಗೊಂದಲ ಇದೆ. ಈ ಕರ್ನಾಟಕದಲ್ಲಿ ನಾನು ಗ್ಯಾರಂಟಿ ಮಾಡ್ತೀನಿ 70-80% ಜನದ ಹತ್ರ ಒಂದು ಸಹ ವೋಟರ್ ಕಾರ್ಡು ಸರಿಗಿರಲ್ಲ. ನಂದೇ ನೋಡ್ಕೊಳ್ಳಿ, ಹೆಸರು ತಪ್ಪು ಬರೆದಿದ್ದಾರೆ, ನನ್ನ ಹೆಂಡತಿ ಗಂಡನ ಹೆಸರಲ್ಲಿ ನಮ್ಮ ಬೀದಿ ಹೆಸರು ಬರೆದಿದ್ದಾರೆ, ನಮ್ಮ ತಾಯಿ ಅವ್ರ ಹೆಸರಲ್ಲಿ ಇನ್ನೆಂಥದ್ದು ದೇಶದ ಹೆಸರು ಬರೆದಿದ್ದಾರೆ. ಇದೆಲ್ಲ ತೀರಾ ಕೆಟ್ಟ ಕೆಲಸ ಆಗಿದೆ. 75 ವರ್ಷದಲ್ಲಿ ಸರಿ ಮಾಡ್ತಾ ಇರಲಿಲ್ಲ. 1 ತಿಂಗಳಲ್ಲಿ SIR ಮುಗಿಸ್ಬೇಕು ಅಂತಿದ್ದಾರೆ. ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀವಿ. ನಿಮಗೆಲ್ಲ ಇಲ್ಲಿ ಈಗ ಪತ್ರ ಸಿಗುತ್ತೆ, ಅದರಲ್ಲಿ ಒಂದು QR ಕೋಡ್ ಕೊಟ್ಟಿದೆ. ದಯವಿಟ್ಟು ಆಸಕ್ತಿ ಉಳ್ಳವರಲ್ಲ, ಕಾಳಜಿ ಉಳ್ಳವರಲ್ಲ, ಎಲ್ಲರೂ ತಮ್ಮ ತಮ್ಮ ಮತವನ್ನು ಕಾಪಾಡಬೇಕು. ಮತಗಾವಲು ಸಮಿತಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು QR ಕೋಡನ್ನು ತಾವು ಸ್ಕ್ಯಾನ್ ಮಾಡಿಬಿಟ್ಟು ಇದನ್ನು ಭಾಗವಹಿಸಿದ್ರಲ್ಲಿ ಅಂತ ಹೇಳಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತೀನಿ ನಾನು. ಹಿಡಿತಾ ಓಕೆ. ಓಕೆ. ಈಗ ನೀವು ಪ್ಲೇಸ್ ಮಾಡಿದ್ದಾರೆ. ನಾನು ಇರೋ ಟೈಮನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಪಾಯಿಂಟ್ಸನ್ನು ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು, SIR ಅನ್ನೋವಂಥದ್ದು ಪ್ರಾರಂಭ ಆದಾಗಿಂದ ಇವತ್ತು ತನಕ ಅದು ಬಿಹಾರಲ್ಲಾಗಿರ್ಬೋದು, ಬೆಂಗಾಲಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಎಲ್ಲ ಕಡೆ ಕೂಡ ಅದೊಂದು ದೊಡ್ಡ ದುರಂತ, ಸಾಕಷ್ಟು ಸಮಸ್ಯೆಗಳಾಗಿದೆ. ಕರ್ನಾಟಕದಲ್ಲಿ ಕೂಡ ಈ ಸಮಸ್ಯೆಗಳಾಗಲೇ ಪ್ರಾರಂಭ ಆಗಿದೆ. ಇಲ್ಲ ಇದು SIR ಇದೇನು ಹೊಸ ಪ್ರಕ್ರಿಯೆ ಏನು ಅಲ್ಲ, 2002ನೇ ಇಸ್ವಿನಲ್ಲಿ ಕೂಡ ಆಗಿತ್ತು ಅನ್ನೋವಂಥದ್ದು ಏನು ಮಾತಾಡ್ತಾ ಇದ್ದಾರೆ ಅದು ಸರಿಯಲ್ಲ. 2002ರಲ್ಲಾಗಿರೋವಂಥ ಪ್ರಕ್ರಿಯೆ ಅದಾಗಲಿ, ಇವಾಗಿರೋವಂಥ ಒಂದು SIR ಹೆಸರಲ್ಲಿ ಪ್ರಕ್ರಿಯೆ ಏನು ಮಾಡ್ತಾ ಇದ್ದಾರೆ, ಎರಡು ಒಂದೇ ಅಲ್ಲ. ಆವಾಗ ಹೆಚ್ಚೆಚ್ಚು ಜನನ್ನ ವೋಟರಾಗಿ ಮಾಡ್ಕೊತಾ ಇದ್ರು. ಈಗ ಹೆಚ್ಚೆಚ್ಚು ಜನನ್ನ ವೋಟರ್ ಡಿಲೀಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಜವಾಬ್ದಾರಿ ತೊಗೊಂಡಿದ್ರು. ಎಲ್ಲರನ್ನೂ ವೋಟರ್ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮದು ಅನ್ನೋ ರೀತಿಯಲ್ಲಿ ಅದನ್ನು ಆ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದಿತ್ತು. ಆದರೆ ಈಗೇನು ಅಂತ ಹೇಳಿದ್ರೆ, ನೀವು ಸರಿಯಾಗಿ ಫಿಲಪ್ ಮಾಡಿದ್ರೆ ನೀವು ವೋಟರ್ ಆಗ್ತೀರಾ, ನೀವು ಸರಿಯಾಗಿ ಫಿಲಪ್ ಮಾಡಲಿಲ್ಲ ಅಂದ್ರೆ ನೀವು ವೋಟರ್ ಆಗಲ್ಲ. ನಮ್ಮ ಕೆಲಸ ಏನೇ ಇದ್ರೂ ಕೂಡ ಫಾರಮ್ ನಾವು ಕೊಡ್ತೀವಿ ನಿಮ್ಗೆ ಅಷ್ಟೇ. ಫಿಲಪ್ ಮಾಡಬೇಕಾಗಿರೋವಂಥದ್ದು ಪ್ರತಿಯೊಂದು ನೀವು ಮಾಡಬೇಕು. ಈ ಒಂದು ಅಪ್ರೋಚಲ್ಲಿ ಇವತ್ತು SIR ನಡೀತಾ ಇದೆ. ಎರಡನೇದೇನು ಅಂತ ಹೇಳಿದ್ರೆ, ಜನಗಳಲ್ಲಿ ಇವತ್ತು 7 ಕೋಟಿ ಜನಗಳಲ್ಲಿ ಎಷ್ಟೋ ಜನಗಳು SIR ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಫಿಲಪ್ ಮಾಡಬೇಕೇನಂದು 2-3 ದಿವಸದೊಳಗೇ ಈಗಾಗಲೇ BLOಗಳೆಲ್ಲ ಬರ್ತಾ ಇದ್ದಾರೆ, ಫಿಲಪ್ ಮಾಡಬೇಕು. SIR ಅಂದರೆ ಏನು ಸ್ವಾಮಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ನಾವು ದೂಷಿಸೋಕ್ಕಾಗತ್ತಾ? ಅವ್ರಿಗೆ ಯಾರೂ ತಿಳುವಳಿಕೆನೇ ಕೊಟ್ಟಿಲ್ಲ. ಅವ್ರಿಗೆ ಇವತ್ತು ಅಧಿಕಾರಿಗಳಿವತ್ತು ಎಲ್ಲ ಜನಗಳಿಗೆ ಸರಿಯಾದಂಥ ತಿಳುವಳಿಕೆ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿರುವಂಥ ಕರ್ತವ್ಯ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗೆ ಅವ್ರು ಮಾಡಬೇಕಿತ್ತು, ಅದನ್ನು ಏನೂ ಮಾಡಿಲ್ಲ. ಆಮೇಲೆ ಇವತ್ತು ನಾವು ಕೇಳಿದ್ರೆ ಕೆಲವು ಮನೆಗಳಿಗೆಲ್ಲ ಬಂದೇ ಇಲ್ವಂತೆ. ಇಲ್ಲಿ ತನಕ BLO ಅವ್ರು ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಹೋಗಿ BLO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೇನು ಬರೋಕ್ಕೆ ಹೇಳಿಲ್ಲ, ನಮಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೇಳಿಲ್ಲ ಅಂತ. ರಿಪೋರ್ಟ್ ಮಾಡೋಕ್ಕೆ ಹೇಳಿಲ್ಲ, ಹೆಸರಿದೆ ಇದರಲ್ಲಿ, ಅವ್ರ ಹೆಸರು ಇದೆ, ಅದು ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು 4 ದಿನ ಆಗಿದೆ, ಆಗಲೇ ರಿಪೋರ್ಟೇ ಮಾಡ್ಕೊಂಡಿಲ್ಲ. ನಾ ಹೇಳ್ತಾ ಇರೋದು BLO ಅವ್ರದ್ದು ತಪ್ಪು ಅನ್ನೋ. BLO ಬಂದಿಲ್ಲದೆ ಇರೋದು ಒಂದು. BLO ಮೇಲೆ ನಿಮಗೆ 1500 ಜನ 1200 ಜನ ನೇಮ್ಸು 3 ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಅವ್ರು ಏನು ಒಂದು ವಾರದಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ಅವ್ರಿಗೆ 10 ದಿನದಲ್ಲಿ 1200 ಜನ 1300 ಜನ 3 ವಿಸಿಟ್ ಮಾಡಬೇಕು. ಒಬ್ರೊಬ್ರಿಗೆ 2 ಫಾರಮ್ ಕೊಟ್ಟು ಕರೆಕ್ಟಾಗಿ ಉತ್ತರ ಕೊಡಬೇಕು ಅವ್ರಿಗೆ. ಈ ರೀತಿ ಒಂದು ಹೇರಿಕೆ ಮಾಡ್ತು ಅಂತ ಹೇಳಿದ್ರೆ BLOಗಳಲ್ಲಿ ಅವ್ರು ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಅವ್ರೇನು ನ್ಯಾಯ ಒದಗಿಸ್ಕೊಡೋಕ್ಕೆ ಸಾಧ್ಯ? ಜನಗಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇವತ್ತು? ಹೀಗಾಗಿ ಸಾಕಷ್ಟು ಬೇರೆ ಬೇರೆ ಹಂತಗಳಲ್ಲಿ ಸಮಸ್ಯೆಗಳಿದೆ. ಇವತ್ತು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಒಟ್ಟಿಗೆ ಸೇರಿ ನಾವು ಜನಗಳಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಆಗಲೇ ಪ್ರಾರಂಭ ಮಾಡಿದ್ದೀವಿ. ವ್ಯಾಪಕವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಮುಂದೆ ಬಂದು ಬೇಡಿಕೆ ಏನಿದೆ ಇವತ್ತು ಆ ಬೇಡಿಕೆನ ಈಡೇರಿಸಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಆದರೆ ಈಗ ಪ್ರಶ್ನೆ ಏನಂದರೆ, SIR 2002ರಲ್ಲೂ ಆಗಿದೆ, ಆದರೆ ಇಷ್ಟು ದೊಡ್ಡ ಸುದ್ದಿ ಆಗಲಿಲ್ಲ. ಈಗ ಬಿಹಾರದಲ್ಲಿ SIR ಆದಾಗ ಸುಮಾರು 90 ಲಕ್ಷ ವೋಟರು ಡಿಲೀಟ್ ಆಗಿದೆ ಅಂತೇಳಿ ಹೇಳಿ ಗೊತ್ತಾಯಿತು.
ಇಲೆಕ್ಷನ್ ಕಮಿಷನ್ನ ಒಂದು ಮೀಟಿಂಗಿಗೆ ನಾನು ಹೋಗಿದ್ದೆ. ಹೋದಾಗ ಅವ್ರು ಹೇಳಿದರು, ಒಂದು 30 ಲಕ್ಷ ಜನ ತೀರ್ಕೊಂಡವರು ಮತ್ತು ಶಿಫ್ಟ್ ಮಾಡಿದವರು ಅವ್ರದ್ದು ಹೆಸರಿತ್ತು, ಅದನ್ನು ಡಿಲೀಟ್ ಮಾಡಿದ್ದೀವಿ ಅಂತ. ಇನ್ನು 60 ಲಕ್ಷ ಜನ ಯಾರದ್ದು ಡಿಲೀಟ್ ಮಾಡಿದ್ದೀವಿ ಅಂತೇಳಿ ಹೇಳಿನೇ ಅವ್ರು ಹೇಳಲಿಲ್ಲ, ರಾಜ್ಯ ಚುನಾವಣಾ ಆಯೋಗ ಅಂಥೇಳಿ ಹೇಳಿದರೆ ಇದು ನಮಗೆ ಬರ್ತಾ ಇರುವಂಥ ಸಮಸ್ಯೆ. ನಿಜವಾದ ಮತದಾರರನ್ನ ಡಿಲೀಟ್ ಮಾಡುವಂಥ ಒಂದು ಪ್ರಕ್ರಿಯೆ ಈ 2 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ನಡೆದಿದೆ ಅಂತೇಳಿ ಹೇಳುವಂಥದ್ದು ಗೊತ್ತಾಗಿದೆ. ಮತ್ತು ಆ ನಡೆದದ್ದಕ್ಕೆ ಆಕ್ಷೇಪಣೆ ಕೊಟ್ಟರೂ ಕೂಡ ಅದನ್ನು ಚುನಾವಣೆಗಿಂತ ಮೊದಲು ಪರಿಹಾರ ಮಾಡಲಿಲ್ಲ. ಈಗ ಕರ್ನಾಟಕದಲ್ಲಿ ಕೂಡ ನಾವು ಒಂದು 6 ತಿಂಗಳು ಟೈಮ್ ಕೊಡಿ, ಯಾವುದಕ್ಕೆ ಇದಕ್ಕೆ ತಪ್ಪುಗಳನ್ನು ಏನಾದರೂ ಇದ್ದರೆ ಸರಿಪಡಿಸ್ಲಿಕ್ಕೆ 6 ತಿಂಗಳು ಟೈಮ್ ಕೊಡಿ ಅಂತೇಳಿ ಹೇಳಿ ಚುನಾವಣಾ ಆಯೋಗಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. 6 ತಿಂಗಳೆಲ್ಲ, ಬರೀ 1 ತಿಂಗಳು ಟೈಮ್ ಮಾತ್ರ. ಸದ್ಯ ಯಾವುದು ಚುನಾವಣೆ ಇಲ್ಲ, ಆದರೂ ಕೂಡ 1 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ ಹೇಳುವಂಥದ್ದು ಕಾಣ್ತಾ ಇದ್ದೀವಿ. ಇದೆಲ್ಲ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ, ಮತದಾರರ ಹಕ್ಕುಗಳನ್ನು ಉಳಿಸ್ಲಿಕ್ಕೆ ಇದು ತೀರಾ ಅಗತ್ಯ ಇದೆ ಅಂತೇಳಿ ಹೇಳುವಂಥದ್ದು. ಇನ್ನೊಂದು ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ, ಏನಂದರೆ ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಉತ್ತರ ಸಾಕು ಕೊಡೋಲ್ಲ. 2025ರಲ್ಲಿ ನಾವು ಒಂದು ಪತ್ರ ಬರೆದಿದ್ದೀವಿ, ಅದಕ್ಕೆ ಇನ್ನೂ ಕೂಡ ಯಾವುದೇ ಉತ್ತರ ಬಂದಿಲ್ಲ. ಆ ರೀತಿಯಾಗಿ ನಡೆಸ್ಕೊಳ್ತಾರೆ. ವಿಶೇಷವಾಗಿ ಅವಿದ್ಯಾವಂತರಿಗೆ ಮತ್ತು ಅಲೆಮಾರಿ ಜನಾಂಗ ತುಂಬ ಜನ ಇದ್ದಾರೆ, ಅವರಿಗೆ ಇದರಿಂದ ಅವರ ಮತದಾನದ ಹಕ್ಕನ್ನು ಕಳ್ಕೊಳ್ಳುವಂಥ ಸಮಸ್ಯೆ ಇದೆ. ಇಂಥ ಒಂದು ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಅದಕ್ಕೆ ಜನರು ಕೂಡ ಬೆಂಬಲ ಕೊಡಬೇಕು ಅಂತೇಳಿ ಹೇಳಿ ನಾನು CPIM ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮಸ್ಕಾರ. ಈ SRI ವಿರೋಧಿ ಕರ್ನಾಟಕ ಇವತ್ತು ಏನು ನಾವು ಮಾಡ್ತಾಯಿದ್ದೀವಿ, SRI ಹಿಂದುಗಡೆ ಈ ದೇಶದ ಮೂಲಭೂತವಾದಿ ಸಂಘ ಪರಿವಾರದವರು ಏನು ಸ್ವತಂತ್ರ ಭಾರತದ ಪೂರ್ವದಲ್ಲಿ ಭೂಮಾಲೀಕರು, ಪದವೀಧರರು, ಟ್ಯಾಕ್ಸ್ ಕಟ್ತಕ್ಕಂಥ ಜನರಿಗೆ ಮತ ಇತ್ತು. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಇವತ್ತು ಸಂಘ ಪರಿವಾರದ ನಡತೆಯಂತೆ ನಡೀತಾ ಇದೆ. ಇದನ್ನು ವಿರೋಧ ಮಾಡೋದ್ರ ಜೊತೆಯಲ್ಲಿ ಏನು SRI ಇವತ್ತೇನು ನಡೀತಾ ಇದೆ, ಈ SRI ಈಗಾಗಲೇ ನಮ್ಮೆಲ್ಲ ಮುಖಂಡರು ಮಾತಾಡಿದ್ದಾರೆ. ಈ BLOಗಳಿಗೆ ಸರಿಯಾದಂಥ ತರಬೇತಿಯನ್ನು ಕೊಡ್ತೀರ, ಏಕಾಏಕಿ ಅವ್ರಿಗೆ 1 ತಿಂಗಳ ಒಳಗಡೆ ನೀವು ಇದನ್ನು SRIನ ಕಂಪ್ಲೀಟ್ ಮಾಡಬೇಕಂತ ಹೇಳಿದ್ದಾರೆ. ಅದರ ಒತ್ತಡದಿಂದ 3 ಜನ ಈ ರಾಜ್ಯದಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು ಅದು ದುರ್ದೈವ. ಚುನಾವಣಾ ಆಯೋಗಕ್ಕೆ ನಮ್ಮ ಸಮಿತಿಯಿಂದ 10 ಪತ್ರಗಳನ್ನು ಬರೆದರೂ ಕೂಡ ಈವರೆಗೂ ಕೂಡ ಚುನಾವಣಾ ಆಯೋಗ ಯಾವುದೇ ಮುಖಂಡರನ್ನು ಕರೆದು ಈ SRIಗೆ ಸಂಬಂಧಪಟ್ಟಾಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ದಿರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಕೂಡಲೇ ಚುನಾವಣಾ ಆಯೋಗ ನಮ್ಮ ಏನು ನಾಗರಿಕ ಮತ ಕಾವಲು ಸಮಿತಿ ಇವತ್ತು ಪ್ರಾರಂಭ ಆಗಿದೆ, ಈ ಎಲ್ಲ ಮುಖಂಡರನ್ನ ಕರೆದು ಈ ಸಮಸ್ಯೆಗಳನ್ನು ಏನು ನಮ್ಮ 5 ಸಮಸ್ಯೆಗಳಿದ್ದಾವೆ, 10 ಇದ್ದಾವೆ, ಅದರಲ್ಲಿ ಭಾಳ ಮುಖ್ಯವಾದಂಥ 5 ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಗಮನ ಕೊಡಬೇಕು ಕೇಂದ್ರ ಚುನಾವಣಾ ಆಯೋಗ. ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಇದೆ, ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳು ಮಾಡೋದ್ರ ಮೂಲಕ ಇದನ್ನು ಯಾವುದೇ ಮತದಾರರು ಒಂದು ಓಟ್ ಕೂಡ ಹೊರಗಡೆ ಹೋಗಬಾರ್ದು, ಪ್ರತಿಯೊಬ್ಬರು ಕೂಡ ಆ ಮತವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕೂಡ ಮಾಡೋದ್ರ ಮೂಲಕ ಏನು ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿದೆ, ಆ ಭರವಸೆಯಂತೆ ಅವರು ಏನು ನಮ್ಮ ಡೆಸ್ಕ್ ಬೆಂಚ್ ಏನು ಮಾಡ್ತಾಯಿದ್ದಾರೆ ಅದನ್ನು ಕೂಡಲೇ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಮತ ಕಾವಲು ಸಮಿತಿ ವತಿಯಿಂದ ನಮ್ಮದು ಇಲ್ಲಿ ಡಿಮ್ಯಾಂಡ್ಸ್ ಏನು ಮಡಗಿದ್ದೀವಿ, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ SIR ಏನು ಇಂಪ್ಲಿಮೆಂಟ್ ಆಗಿದೆ, ಅದರಲ್ಲಿ ಬಹಳಷ್ಟು ಅರ್ಜೆನ್ಸಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಜನರು ಗೊಂದಲದಲ್ಲಿದ್ದಾರೆ, ಅವರ ಹೆಸರು 2002 ಪಟ್ಟಿಯಲ್ಲಿ ಸರಿಯಾಗಿ ಬಂದಿಲ್ಲ, ಹಾಗೂ ಅದರಲ್ಲಿ ಮಿಸ್ಟೇಕ್ ಕೂಡ ಇದೆ, ಬಹಳಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಇದೆ. ಇನ್ನೊಂದು ಕಡೆ ಉತ್ತರಳ್ಳಿ ವಾರ್ಡಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಟ್ಟು ಓಪನ್ನೇ ಆಗ್ತಾ ಇಲ್ಲ, ಲೀಸ್ಟೇ ಓಪನ್ ಆಗ್ತಾ ಇಲ್ಲ. 6 ದಿವಸ ಆಗಿದೆ, ಇವರು 1 ತಿಂಗಳು ಟೈಮ್ ಕೊಟ್ಟಿದ್ದರು, ಅದರಲ್ಲಿ
24 ದಿವಸ ಇವಾಗ ಇದೆ. ನಾವು ಡಿಮಾಂಡ್ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಇಲ್ಲಿ ಎಲೆಕ್ಷನ್ ಕೂಡ ಇಲ್ಲ, ಸ್ವಲ್ಪ ಅವಕಾಶ ಕೊಟ್ಟರೆ, ಅಟ್ಲೀಸ್ಟ್ ಒಂದು 6 ತಿಂಗಳು ಅವಕಾಶ ಕೊಟ್ಟರೆ ಬಹಳಷ್ಟು ಜನರಿಗೆ ಎನ್ರೋಲ್ ಮಾಡ್ಬೋದು. ಎನ್ಯುಮರೇಷನ್ ಫಾರ್ಮಲ್ಲಿ ಕ್ಲಿಯರಾಗಿ ಅವ್ರಿಗೆ ಡೈರೆಕ್ಷನ್ನು ಕೊಡ್ಬೋದು. ಇನ್ನೊಂದು ಕಡೆ ನಮಗೆ ಹೆಲ್ಪ್ ಡೆಸ್ಕ್ ಕೂಡ ಗೌರ್ಮೆಂಟ್ ವತಿಯಿಂದ ಹಾಕಿಲ್ಲ. BLOs ಕೂಡ ಅವ್ರಿಗೆ ಕರೆಕ್ಟಾಗಿ ಎಜುಕೇಷನ್ ಕೂಡ ಇಲ್ಲ ಅವ್ರಿಗೆ. ಬಹಳಷ್ಟು ಜಾಗದಲ್ಲಿ ಅವರು ಫಾರ್ಮ್ ಮಾತ್ರ ಕೊಟ್ಬಿಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಹೆಲ್ಪ್ ಡೆಸ್ಕ್ ಹಾಕಿದರೆ ಅಲ್ಲಿ ಕೇಳ್ಕೊಂಡು ನೀವು ತುಂಬ್ಕೊ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ. ಈ ಥರ ಗೊಂದಲ ಇರುವಾಗ ನಾವು ಮತಕಾವಲು ಸಮಿತಿಯಿಂದ ಗೌರ್ಮೆಂಟ್ಗೆ ಏನು ಎಲೆಕ್ಷನ್ ಕಮಿಷನ್ಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ತಾವು ಅವಕಾಶ ಕೊಟ್ಟು ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ ತುಂಬುವ ಹಾಗೆ ಸೌಕರ್ಯ ಮಾಡಬೇಕು ಅಂತ ವಿನಂತಿಸ್ತೀವಿ. ಮಿತ್ರರೇ, ನಾಗರಿಕರ ಮತಕಾವಲು ಸಮಿತಿ ಇವತ್ತು ಒಂದು ಸ್ಪಷ್ಟವಾದಂಥ ಕಾರ್ಯನೀತಿಯನ್ನು ಘೋಷಣೆ ಮಾಡಿ ಒಟ್ಟಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾರಿತ್ರಿಕವಾಗಿ ನಮಗೆ ವೋಟಿನ ಹಕ್ಕನ್ನು ಕೊಟ್ಟಿದ್ದರು. ಆ ವೋಟಿನ ಹಕ್ಕನ್ನು ಕಿತ್ತುಕೊಳ್ಳುವಂಥ ಒಂದು ದೊಡ್ಡ ಕುತಂತ್ರ ಕೇಂದ್ರ ಸರ್ಕಾರ ಮತ್ತು BJP RSS ಸರ್ಕಾರ ಇವತ್ತು ಚುನಾವಣೆ ಆಯೋಗದ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಇನ್ಯುಮರೇಷನ್ ಫಾರಂ ತುಂಬುವಂಥ ವಿಚಾರದಲ್ಲಿ ಭಾಳಷ್ಟು ದಲಿತರು, ಮಹಿಳೆಯರು, ಆದಿವಾಸಿಗಳು, ಅಲೆಮಾರಿಗಳಿಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ ಮತ್ತು ಈ ಇನ್ಯುಮರೇಷನ್ ಫಾರಮನ್ನು ತುಂಬುವ ವಿಚಾರದಲ್ಲಿ ಅವರು ವಂಚಿತರಾಗ್ತಿದ್ದಾರೆ. ಅವರಿಗೆ ಈ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ನಿನ್ನೆ ಸರ್ಕಾರ ಹೇಳಿದಾಗೆ ಈ ಮಾಹಿತಿಯನ್ನು ಕೊಡೋದಕ್ಕೆ ಮನೆಗಳಲ್ಲಿ ಮುಖಂಡರಿಲ್ಲ ಮತ್ತು ಕುಟುಂಬಸ್ಥರಿಲ್ಲ. ಹಾಗಾಗಿ ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ, ಕೂಲಿಗೆ ಹೋಗಿದ್ದಾರೆ ಬಡವರು. ಹಾಗಾಗಿ ಭಾಳ ವ್ಯವಸ್ಥಿತವಾಗಿ ದಲಿತರನ್ನು, ಮಹಿಳೆಯರನ್ನು, ಆದಿವಾಸಿ ಬಡವರನ್ನು ಪ್ರಾರಂಭದಲ್ಲೇ ಈ ತುಂಬುವ ಪ್ರಕ್ರಿಯೆಯಿಂದಲೇ ವಂಚನೆ ಮಾಡುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಈ ಚುನಾವಣಾ ಆಯೋಗದ ಮೂಲಕ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ವೋಟಿನ ಹಕ್ಕನ್ನು ಮತ್ತೆ ಇನ್ನೊಂದು ರೂಪದಲ್ಲಿ ಕಿತ್ತುಕೊಳ್ಳುವಂಥ ಕೆಲಸವನ್ನು ಈ RSS BJP ಸರ್ಕಾರ ಮಾಡ್ತಾ ಇದೆ. ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಒಬ್ಬ ಮತದಾರನೂ ಕೂಡ ಮತದ ಹಕ್ಕಿನಿಂದ ವಂಚನೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಕ್ಕೊರಳಿನ ಒತ್ತಾಯ. ಹಾಗೇನಾದರೂ ಆದರೆ ನಾವು ಖಂಡಿತವಾಗಲೂ ಮುಂದಿನ ಹೋರಾಟಕ್ಕೆ, ಕಾನೂನಿನ ಹೋರಾಟಕ್ಕೆ ನಾವು ತಯಾರಾಗ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ. ಅರ್ಥ ಆಗದಲ್ಲಿ ಇರೋಂಥದ್ದು ಇನ್ನೂ ನಾವು ಮ್ಯಾಪಿಂಗಲ್ಲೇ ಇದ್ದೀವಿ. ಫಾರಮ್ ತುಂಬೋದು, ಮ್ಯಾಪಿಂಗು ಇದರಲ್ಲೇ ಒದ್ದಾಡ್ತಾ ಇದ್ದೀವಿ. 2ನೇ ಗಂಡಾಂತರ ಮುಂದಿನ ತಿಂಗಳು ಇರುವಂಥದ್ದು ನಮಗೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋಂಥದ್ದು. ಈಗ ಎಲ್ಲ ಫ್ರೀ ಫೀಲ್ ಮಾಡ್ತಾ ಇದ್ದೀವಿ. ಇದಕ್ಕೆ ಇಷ್ಟು ಪರದಾಟ, ಬರೀ ಫಾರ್ಮ್ ತುಂಬಕ್ಕೆ ಇಷ್ಟು ಪರದಾಟ. ರಿಯಲ್ ಪರದಾಟ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು. ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಅಂತ ಒಬ್ಬರಿಬ್ಬರಿಗಲ್ಲ, ಕನಿಷ್ಠ ಪಕ್ಷ 1.5 ಇಂದ 2 ಕೋಟಿ ಜನರಿಗೆ ನೋಟಿಸ್ ಬರುತ್ತೆ ಕರ್ನಾಟಕದಲ್ಲಿ. ನೀವು ಅದನ್ನು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಅಂತ. 1.5 ಇಂದ 2 ಕೋಟಿ ಜನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಸರಳ ಅಲ್ಲ. ಅವರು ಹೋಗಿ ನಮಗೆ ಡಾಕ್ಯುಮೆಂಟ್ಸ್, ಯಾಕಂದ್ರೆ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಯಾವ ವರ್ಕೌಟ್ ಆಗೋಲ್ಲ. ನಮ್ಮಲ್ಲಿರುವ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಕಾರ್ಡ್ ಇರ್ಬೋದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವ ಕೆಲಸಕ್ಕೆ ಬರೋಲ್ಲ. ಅವ್ರು ಕೇಳುವಂಥ ಸರ್ಟಿಫಿಕೇಟ್ ನಮ್ಮ ಹತ್ರ ಇಲ್ಲ. ಅವನ್ನ ತರಲಿಕ್ಕೆಲ್ಲ ತಾಲೂಕು ಆಫೀಸಿಗೆ ನುಗ್ಗಿದ್ರೆ, ಕೋಟ್ಯಾಂತರ ಜನ ತಾಲೂಕು ಆಫೀಸಿಗೆ ನುಗ್ಗಿದ್ರೆ ತಮಾಷೆ ಅಲ್ಲ ಅವರಿಗೂ ಕೊಡೋಕ್ಕೆ. ಸೊ ಹಾಗಾಗಿ ಮುಂದಿನ ತಿಂಗಳು ದೊಡ್ಡ ಅರಾಜಕತೆಗೆ ಇದು ಎಂಟ್ರಾಗ್ತಿದೆ.
ಇದಕ್ಕಿಂತನೂ ದೊಡ್ಡದ್ದು ಇನ್ನೂ ಗಮನದಲ್ಲಿ ಇಲ್ಲದಲ್ಲೇ ಬರ್ದಲ್ಲೇ ಇರುವಂಥದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ಸಾಫ್ಟ್ವೇರ್ನ ಕರ್ನಾಟಕದಲ್ಲಿ ಬಳಸಲಿಕ್ಕೆ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡಿರೋದು. ಇದನ್ನು ಎಲ್ಲರೂ ಗಮನಿಸಬೇಕು, ಎಲ್ಲ ಪಕ್ಷಗಳು ಗಮನಿಸಬೇಕು, ಎಲ್ಲ ಸಂಘಟನೆಗಳು ಗಮನಿಸಬೇಕು, ಎಲ್ಲ ನಾಗರಿಕರು ಗಮನಿಸಬೇಕು. ಇದುವರೆಗೆ ತನಕ ನಡೆದಿರುವಂಥ SIR ಪ್ರಕ್ರಿಯೆಯಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಳಸಿದ್ದು ಬಂಗಾಳದಲ್ಲಿ ಮಾತ್ರ, ಬೇರೆ ಎಲ್ಲೂ ಅಲ್ಲ. ಬಂಗಾಳದಲ್ಲಿ ಬಹಳ ಜಾಗೃತಗೊಂಡು ಹೆಲ್ಪ್ ಡೆಸ್ಕ್ಗಳು ಮಾಡಿ ವರ್ಕ್ ಮಾಡಿದ್ದಕ್ಕೋಸ್ಕರ ಮೊದಲ SIR ನೋಂದಾವಣಿಯಾಗಿ ಡ್ರಾಫ್ಟ್ ಲಿಸ್ಟ್ ಬಂದಾಗ ಡಿಲೀಟ್ ಆದವರು ಭಾಳ ಕಡಿಮೆ, 54 ಲಕ್ಷ ಡಿಲೀಟ್. ಅದು ದೊಡ್ಡ ಸಂಖ್ಯೆನೇ, ಆದರೆ 54 ಲಕ್ಷ ಡಿಲೀಟ್ ಆಯಿತು. ಈ 54 ಲಕ್ಷ ಡಿಲೀಟ್ ನಮ್ಗೆ ತೃಪ್ತಿ ಇಲ್ಲ, ಈ ಡಿಲೀಷನ್ ಇನ್ನೂ ಜಾಸ್ತಿ ಇದೆ ಅಂತ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ಲು ಚಾಲೆಂಜ್ ಮಾಡ್ತು. ಅದಕ್ಕೋಸ್ಕರ ಮೈಕ್ರೋ ಅಬ್ಸರ್ವರ್ಸ್ ಅಂತ ಕಳಿಸ್ಕೊಡ್ತು. 8,000 ಜನರನ್ನು ಹೊರಗಡೆಯಿಂದ ಕಳಿಸಿದ್ರು ಬೆಂಗಾಳಿಗೆ ಚೆಕ್ ಮಾಡೋಕ್ಕೆ, ಆದರೂ ಕೂಡ ಹೆಚ್ಚಿನ ವ್ಯತ್ಯಾಸ ಬರಲಿಲ್ಲ. ಆವಾಗ ತಂದಂಥ ಷಡ್ಯಂತ್ರನೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇಂಥದ್ದೊಂದು ಇರಲೇ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ, SIR ಪ್ರೋಸೆಸ್ಸಲ್ಲೂ ಇಲ್ಲ, ಆದರೆ ಎಲ್ಲೂ ಟೆಸ್ಟು ಆಗಿಲ್ಲ. ದಿಢೀರಂತ ಒಂದು ಸಾಫ್ಟ್ವೇರ್ನ ತಂದಿಟ್ಟರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಅದರಿಂದಾಗಿ ಬಂಗಾಳದಲ್ಲಿ 1,33,00,000 ಜನರಿಗೆ ನೋಟಿಸ್ ಕಳಿಸಿದರು. 1,33,00,000 ಜನ. ಆವಾಗ ಅದರಿಂದ ಡಿಲೀಟ್ ಆದವರು 91 ಲಕ್ಷ. ಅದಕ್ಕೆ ಮತ್ತೆ ಅಪೀಲ್ ಹೋದವರು 27 ಲಕ್ಷ. 27 ಲಕ್ಷ ಜನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು, ಆ ವೆರಿಫಿಕೇಷನ್ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಇವತ್ತು ಕೂಡ. ಈ ಒಂದು ಡೆಡ್ಲಿ ಸಾಫ್ಟ್ವೇರ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಕರ್ನಾಟಕದಲ್ಲಿ ತರ್ತಿಯಾರೆ ಮಾತ್ರ ಅಲ್ಲ, ಕಂಡೀಷನ್ಸ್ನ ರೈಸ್ ಮಾಡಿದ್ದಾರೆ. ಬೆಂಗಾಲಲ್ಲಿದ್ದಾಗ 7 ಕಂಡೀಷನ್ನು, ಕರ್ನಾಟಕದಲ್ಲಿ 11 ಕಂಡೀಷನ್ನು. ಅಷ್ಟು ಮಾತ್ರವಲ್ಲ, ನಾವು ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೆ ಈ ಕಂಡೀಷನ್ಸ್ ಇನ್ನೂ ಹೊಸ ಕಂಡೀಷನ್ಸ್ನು ಆಡ್ ಮಾಡಬಹುದು ಅಂತಲೂ ಹೇಳಿದ್ದಾರೆ. ಇದರರ್ಥ ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಲಾಜಿಕಲ್ ಅಂದರೆ ಏನು, ನಿಮ್ಮ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ದರೂ ಲಾಜಿಕಲ್ ನಿಮಗೆ ನೋಟಿಸ್ ಬರ್ತದೆ, ನಿಮಗೆ ಡೇಟ್ ಆಫ್ ಬರ್ತ್ಗಳ ರೆಕಾರ್ಡ್ಸಲ್ಲಿ ಇರೋದರಲ್ಲಿ ಬದಲಾವಣೆ ಬಂದರೂ ಬರ್ತದೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರ ನಡುವೆ ವಯಸ್ಸಿನ ಅಂತರದಲ್ಲಿ 9 ತಿಂಗಳಿಗಿಂತ ಹೆಚ್ಚು ವ್ಯತ್ಯಾಸ ಇದ್ದರೆ ಅದು ಕೂಡ ಬರ್ತದೆ. ಅಪ್ಪ ಅಮ್ಮಂದಿರಿಗೂ ನಿಮಗೂ ವಯಸ್ಸಿನ ಅಂತರಕ್ಕೂ ಬರ್ತದೆ. ನಿಮ್ಮ ಆಧಾರ್ ಕಾರ್ಡಿಗೂ ಮತ್ತು ವೋಟರ್ ಐಡಿಯಲ್ಲೂ ಇರುವಂತಹ ಹೆಸರುಗಳಲ್ಲಿರುವಂತಹ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ರೂ ಬರುತ್ತದೆ. ಹೀಗೆ ರಾಶಿ ಕಂಡೀಷನ್ಸು ಕೋಟ್ಯಾಂತರ ಜನರ ಅಲ್ಲೋಲ ಕಲ್ಲೋಲ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಇದರ ಬಗ್ಗೆ ಇದನ್ನು ತಡಿಬೇಕು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಸೀರಿಯಸ್ ಆಗಲಿಲ್ಲ ಅಂದರೆ, ಹೆಲ್ಪ್ ಡೆಸ್ಕ್ನ ತಕ್ಷಣ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಜನರಿಗೆ ಬೇಕಾಗಿರುವಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಕೊಡಲಿಲ್ಲ ಅಂತ ಹೇಳಿದ್ರೆ, ಮತ್ತು ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನು ಕರೆದು ಜನರನ್ನು ಮುಂದೆ ಕರೆಸಿ ಅವ್ರಿಗೆ ಬೇಕಾಗಿರುವಂಥ ನೆರವು ಕೊಡಲಿಲ್ಲ ಅಂದರೆ, ಕರ್ನಾಟಕದ ಅರ್ಹ ಮತದಾರರು ಎಷ್ಟಿದ್ದಾರೆ ಅನ್ನೋದನ್ನು ಪಟ್ಟಿ ಮಾಡಲಿಲ್ಲ ಅಂದರೆ, ಕರ್ನಾಟಕ ಬೆಂಗಾಲ ಇವತ್ತು ಗತಿ ಏನಾಗಿದೆಯೋ ಅದು ನಾಳೆ ಕರ್ನಾಟಕದ ಗತಿ ಆಗ್ತದೆ. ಸೊ ಹಾಗಾಗಿ ಸರ್ಕಾರ ವಿಶೇಷವಾಗಿ ಎಚ್ಚೆತ್ತುಕೊಳ್ಬೇಕು ಅಂತಲೂ ಕೂಡ ಮತಕಾವಲು ಸಮಿತಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಗ್ರೌಂಡಿಗೆ ಹೋಗಿ, ಆದರೆ ಬರೀ ನಮ್ಮ ಪ್ರಾಮಾಣಿಕ ಪ್ರಯತ್ನದ ಸಾಲಲ್ಲ, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ಸರ್ಕಾರ ಕಣ್ತೆರೆಯಲಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕಡೆ ಗಮನ ಕೊಡಲಿ ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾಯಿದ್ದೀವಿ.